ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬಟನ್ ಹೋಲ್ ಕಾಜಾ ಮಿಷಿನ್ LBH-1790S ಮಾಡಲ್. ಓಕೆ, ಇದರಲ್ಲಿ ಸ್ಪೀಡ್ ಲಾಕ್ ಮತ್ತು ಸ್ಪೀಡ್ ಅನ್ಲಾಕ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಸ್ಪೀಡ್ ಬಟನ್ ಇರುತ್ತೆ ನಿಮ್ಮ ಸೈಡಲ್ಲಿ ಕೂಡ. ಇದು ಫುಲ್ ಎಂಕರೇಜ್ ಮಾಡಿ ನಾನು ರನ್ ಮಾಡಿ ತೋರಿಸ್ತೀನಿ. ಸ್ಪೀಡ್ ಇರಲ್ಲ ಮಿಷಿನು, ತುಂಬ ಸ್ಲೋಗಿ ರನ್ ಆಗ್ತಾಯಿದೆ. ಮತ್ತು ಇಲ್ಲಿ ಡಿಸ್ಪ್ಲೇ ಲೈಟ್ ಕೂಡ ಅಡ್ಜಸ್ಟ್ ಮಾಡೋಕ್ಕೆ ಸೈಡ್ ಬಟನ್ ಇರುತ್ತೆ. ಓಕೆನಾ, ಇವಾಗ ನಾವು ಪ್ರೋಗ್ರಾಮ್ಗೆ ಹೋಗೋಣ. ಪ್ರೋಗ್ರಾಮ್ ರೆಡಿ ಕೀ ಆಫ್ ಮಾಡಿ ಬ್ಲೂ ಲೈಟ್ ಆಗುತ್ತೆ. ತಿರ್ಗಾ ಸರ್ಚಿಂಗ್ ಬಟನ್ ಇದೆ, ಇದು ಪ್ರೆಸ್ ಮಾಡಿ. ಇದರಲ್ಲಿ ಪ್ರೋಗ್ರಾಮ್ ನಂಬರ್ 84 S84 ಪ್ರೋಗ್ರಾಮ್ ನಂಬರು. ಇದರಲ್ಲಿ ನೋಡ್ಬೋದು ನೀವು, ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ. ನೋಡಿ, ಸ್ಪೀಡ್ ಲಾಕ್ ಆಗಿದೆ. ಇದು ಯಾವ ಥರ ಅನ್ಲಾಕ್ ಮಾಡೋದು ಅಂತ. ಓಕೆ, ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋಲ್ಲ. ಓಕೆನಾ, ಇದರಲ್ಲಿ 3 ಥರ ಪ್ರೋಗ್ರಾಮ್ ಬರುತ್ತೆ. ಫಸ್ಟ್ ಒನ್ನು S ಬರುತ್ತೆ, ಸೆಕೆಂಡ್ ಒನ್ನು U ಬರುತ್ತೆ, ಥರ್ಡ್ ಒನ್ನು K ಬರುತ್ತೆ. ನಮಗೆ ಸ್ಪೀಡ್ ಲಾಕ್ ಇರೋದು K ಅಲ್ಲಿ. ಓಕೆನಾ, ಒನ್ ಟೈಮ್ M ಬಟನ್ ಪ್ರೆಸ್ ಮಾಡಿ. ನೋಡಿ, ಈಗ S ಚೇಂಜ್ ಆಗುತ್ತೆ. U0. ಓಕೆ, U ಪ್ರೋಗ್ರಾಮ್ ಬಂತು. M ಲಾಂಗ್ ಪ್ರೆಸ್ ಮಾಡಿ, ಆಮೇಲೆ ಚೇಂಜ್ ಆಗುತ್ತೆ. K ಪ್ರೋಗ್ರಾಮ್ ಬಂತು. K ಅಲ್ಲಿ 7 ಪ್ರೋಗ್ರಾಮ್ ನಂಬರ್ 7 K07. ಓಕೆನಾ, K07ಅಲ್ಲಿ ಮಿಷಿನ್ RPM ಸ್ಪೀಡ್ ಲಾಕ್ ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಎಷ್ಟು ಸ್ಪೀಡ್ ಬೇಕು ಅನ್ನೋದು ಇಟ್ಕೊಳ್ಳಿ. ನಾನು 3500 ಇಡ್ತೀನಿ. ಇಟ್ಬಿಟ್ಟು ರೆಡಿ ಕೀ ಒಂದು ಸೆಮ್ ಪ್ರೆಸ್ ಮಾಡಿ, ಸೇವ್ ಆಗುತ್ತೆ. ಓಕೆ, ಅದಾದಮೇಲೆ ತಿರ್ಗಾ ರೆಡಿ ಕೀ ಪ್ರೆಸ್ ಮಾಡಿ ಸರ್ಚಿಂಗ್ ಬಟನ್ ಹೋಗಿ ತಿರ್ಗಾ ನೀವು S84ಅಲ್ಲಿ ಸ್ಪೀಡ್ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು, 3500 ಇಟ್ಟಿದೆ, ನಾನು 3400 ಇಟ್ಕೊಳ್ತೀನಿ. ಅದಾದ್ಮೇಲೆ ತಿರ್ಗಾ ರೆಡಿ ಕೀ ಪ್ರೆಸ್ ಮಾಡಿ, ಅಲ್ಲಿಗೆ ಸ್ಪೀಡ್ ಎಂಕರೇಜ್ ಆಗಿದೆ. ನೋಡಿ, ಈಗ ಒಂದೇ ಸರಿ ಹೋಗುತ್ತೆ. ಗೊತ್ತಾಗಿದೆಯಲ್ಲ? ಇಷ್ಟ ಆಗಿದರೆ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ. ಓಕೆ, ಇವತ್ತಿನ ವೀಡಿಯೋದಲ್ಲಿ ಸ್ಪೀಡ್ ಲಾಕ್ ಮತ್ತು ಅನ್ಲಾಕ್ ಯಾವ ಥರ ಮಾಡೋದಂತ ಬಟನ್ ಹೋಲ್ ಮಿಷಿನ್ LBH-1790S. ಓಕೆ.